ವೇರ್ ಡು ಯು ಲಿವ್ ಅಂದ್ರೆ ಏನು? ನೀ ಎಲ್ಲಿ ವಾಸ ಮಾಡ್ತೀಯಾ ಅಂತ. ಇದೊಂದು ಸಿಂಪಲ್ ಸೆಂಟೆನ್ಸ್, ತುಂಬಾ ಜನಕ್ಕೆ ಗೊತ್ತಿರೋ ಸೆಂಟೆನ್ಸ್. ಈ ಒಂದು ಸಿಂಪಲ್ ಸೆಂಟೆನ್ಸ್ನ ಇಟ್ಕೊಂಡು ಇವತ್ತೊಂದಷ್ಟು ಸೆಂಟೆನ್ಸ್ಗಳನ್ನ ಕಲಿಯೋಣ. ಇದೊಂದೇ ಸೆಂಟೆನ್ಸ್ ಯೂಸ್ ಮಾಡಿಕೊಂಡು ಸಾವಿರಾರು ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಹೇಗೆ ಅಂತ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೇನೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್. ಇಂಗ್ಲಿಷ್ ಕಲಿಬೇಕಾದ್ರೆ ನಾವು ಮುಖ್ಯವಾಗಿ ಏನ್ ಕಲಿಬೇಕು? ನಿಮ್ಮ ಆನ್ಸರ್ ಚೆಕ್ ಮಾಡಿ. ನನ್ನ ಪ್ರಕಾರ ವರ್ಡ್ಸ್ಗಳನ್ನ ಮುಖ್ಯವಾಗಿ ಕಲಿಬೇಕು. ಅದಕ್ಕೆ ಪ್ರೂಫ್ ನಾನು ಇವಾಗ ಕೊಡ್ತೇನೆ. ಸೊ ಹಾಗಾದ್ರೆ ಈ ಎಕ್ಸ್ಪ್ಲನೇಷನ್ ನೋಡಿ. ವೇರ್ ಡು ಯು ಲಿವ್ ಅನ್ನೋ ಒಂದು ಸಿಂಪಲ್ ಕ್ವೆಶ್ಚನ್ ಅಲ್ಲಿ ಲಿವ್ ಅನ್ನೋ ಒಂದು ಸಿಂಪಲ್ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದೀನಿ. ಲಿವ್ ಅಂದ್ರೆ ವಾಸ ಮಾಡೋದು, ಅಂದ್ರೆ ಒಂದು ಕ್ರಿಯಾಪದ. ಈ ಜಾಗದಲ್ಲಿ ಬೇರೆ ಬೇರೆ ಯಾವ ವರ್ಬ್ಸ್ಗಳು ಗೊತ್ತಿದೆ, ಕ್ರಿಯಾಪದಗಳು ಗೊತ್ತಿದೆ, ಅವುಗಳನ್ನ ಹಾಕಿ ಏನ್ ಮೀನಿಂಗ್ಸ್ ಕೊಡುತ್ತೆ ಅಂತ ಚೆಕ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಾನೊಂದಷ್ಟು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಈ ಲಿವ್ ಬದಲು ಕಾಫ್ ಅನ್ನೋ ವರ್ಡ್ ಅನ್ನ ಹಾಕೋಣ. ಕಾಫ್ ಅಂದ್ರೆ ಕೆಮ್ಮುವುದು. ಸೊ ವೇರ್ ಡು ಯು ಕಾಫ್ ಅಂದ್ರೆ ನೀ ಎಲ್ಲಿ ಕೆಮ್ತೀಯಾ ಅಂತ ಆಗತ್ತೆ. ಈ ಕಾಫ್ ಬದಲು ಯಾನ್ ಅಂತ ಹಾಕಿದ್ರೆ ಆಕಳಿಸುವುದು. ವೇರ್ ಡು ಯು ಯಾನ್ ಅಂದ್ರೆ ಎಲ್ಲಿ ಆಕಳಿಸ್ತೀಯಾ ಅಂತ ಆಗತ್ತೆ. ಇದೇ ಜಾಗದಲ್ಲಿ ಸ್ನೀಸ್ ಹಾಕಿದ್ರೆ ಸೀನುವುದು. ವೇರ್ ಡು ಯು ಸ್ನೀಸ್, ನೀ ಎಲ್ಲಿ ಸೀನ್ತೀಯಾ ಆಗತ್ತೆ. ಅದೇ ಜಾಗದಲ್ಲಿ ಬರ್ಪ್ ಹಾಕಿದ್ರೆ ತೇಗುವುದು. ವೇರ್ ಡು ಯು ಬರ್ಪ್ ಆಗತ್ತೆ. ಶೌಟ್ ಅಂದ್ರೆ ಕಿರುಚುವುದು. ವೇರ್ ಡು ಯು ಶೌಟ್ ಅಂದ್ರೆ ಎಲ್ಲಿ ಕಿರಿಸ್ತೀಯಾ. ಸ್ನೋರ್ ಅಂದ್ರೆ ಗೊರಕೆ ಹೊಡೆಯುವುದು. ವೇರ್ ಡು ಯು ಸ್ನೋರ್ ಅಂದ್ರೆ ಎಲ್ಲಿ ಗೊರಕೆ ಹೊಡಿತೀಯಾ. ಶಿವರ್ ಅಂದ್ರೆ ನಡುಗುವುದು. ವೇರ್ ಡು ಯು ಶಿವರ್ ಅಂದ್ರೆ ನೀ ಎಲ್ಲಿ ನಡುತ್ತೀಯಾ. ಸಫರ್ ಅಂದ್ರೆ ನರಳುವುದು. ವೇರ್ ಡು ಯು ಸಫರ್ ಅಂದ್ರೆ ನೀ ಎಲ್ಲಿ ನರಳ್ತೀಯಾ ಆಗತ್ತೆ. ಮರ್ಮರ್ ಅಂದ್ರೆ ಗೊಣಗುವುದು. ವೇರ್ ಡು ಯು ಮರ್ಮರ್ ಅಂದ್ರೆ ನೀ ಎಲ್ಲಿ ಗೊಣಗ್ತೀಯಾ ಆಗತ್ತೆ. ಹೀಗೆ ಸಾವಿರಾರು ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮಗೆ ಎಷ್ಟು ವರ್ಡ್ಸ್ಗಳು ಬರುತ್ತೆ ಅಂತ. ಸೊ ವರ್ಡ್ಸ್ಗಳನ್ನ ಮೊದಲು ಕಲೀರಿ.